ನೀವು ಚಿಂತೆ ಮಾಡಬೇಡಿ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾರೆ. ಅನುಗೆ ಖಂಡಿತವಾಗ್ಲೂ ಒಳ್ಳೆ ಹುಡುಗ ಸಿಗ್ತಾನೆ. ಒಳ್ಳೆ ಶ್ರೀಕೃಷ್ಣನ್ ತರ ಹೇಳಿದ್ರಿ ಸರ್. ಪುಷ್ಪ, ಮುಖ ಹಾಗೆ ಮಾಡ್ಕೋಬೇಡ. ಸಾರೇ ಹೇಳಿಲ್ವಾ ಅನುಗೆ ಒಳ್ಳೆ ಮನೆಯಿಂದ ಸಂಬಂಧ ಬರುತ್ತೆ ಅಂತ? ಒಳ್ಳೆ ವಿದ್ಯಾವಂತ, ಗುಣವಂತ, ಅವಳಿಗೆ ವಯಸ್ಸಲ್ಲಿ ಪರ್ಫೆಕ್ಟ್ ಆಗಿರೋ ಹುಡುಗನೇ ಸಿಗ್ತಾನೆ ಅಂತ. ಸ್ವಲ್ಪ ನಗು. ಹಾಗೇನಿಲ್ಲ ಸುಬ್ಬು, ನಾನು ನಗ್ತಾನೆ ಇದ್ದೀನಿ. ಪಾಪಾ, ಐಸ್ ಕ್ರೀಮ್ ಪಾರ್ಟಿ ರೆಡಿ. ಅಪ್ಪ ವಾವ್, ಬಿಂದಾಸ್ ಸರ್. ಥ್ಯಾಂಕ್ ಯು. ಅಮ್ಮ ಹೇಗಿದೆ? ಸಖತ್ತಾಗಿದೆ. ಫ್ಯಾಮಿಲಿ ಪೂರ್ತಿ ಚಿಲ್ ಆಗಿದ್ದೀರಾ? ಕೂಲ್ ಆಗೋದಕ್ಕೆ ಒಂದು ಬಿಸಿ ಬಿಸಿ ಸುದ್ದಿ ಕೊಡ್ಲಾ? ಏನಾಯ್ತು ಯಜಮಾನ್ರೆ? ಬನ್ನಿ ಒಳಗೆ. ಪರವಾಗಿಲ್ಲ ಕಣ್ರಿ, ನೀವು ಮನೆಯಿಂದ ಆಚೆಗೆ ಹಾಕೋರ್ನ ಒಳಗ್ ಬನ್ನಿ ಅಂತ ಕರಿತಾ ಇದ್ದೀರಾ. ಏನ್ ಹೇಳ್ತಾ ಇದ್ದೀರಾ? ಹೇಳೋದು ಕೇಳೋದು ಮುಗೀತು. ನಿಮ್ಮ ಅಂಗಡಿನ ನಾನು ಕೊಂಡ್ಕೋತಾ ಇದ್ದೀನಿ, ಅದನ್ನ ಇಲ್ಲಿ ಹೇಳೋಣ ಅಂತಾನೆ ಬಂದೆ. ಯಜಮಾನ್ರೆ, ಏನಿದೆಲ್ಲ? ಏನು ಅಂದ್ರೆ ನಿನಗೆ ಕೊಟ್ಟಿರೋ ಟೈಮು ಮುಗಿದೋಯ್ತು. ಈಗ ಈ ಮಹಾನುಭಾವ ಅಂಗಡಿನ ತಗೊಳ್ತಾ ಇದ್ದಾರೆ, ಮಾರ್ತಾ ಇದ್ದೀನಿ ಅಷ್ಟೇ. ಯಜಮಾನ್ರೆ, ನೀವು ಹೀಗಂದ್ರೆ ಹೇಗೆ? ನಾನು ನಿಮ್ಮ ಹತ್ರ ಅಡ ಇಟ್ಟಿದ್ದೀನಿ, ಈಗ ನೋಡಿದ್ರೆ ನೀವು ಹಡ ಇಟ್ಟಿದ್ಯಾ, ಆದ್ರೆ ಅದನ್ನ ಕೊಂಡ್ಕೊಳ್ಳೋದಕ್ಕೆ ನಿನ್ನ ಹತ್ರ ದುಡ್ಡಿದ್ಯಾ? ಈಗ ನಿಮ್ಮ ಯಜಮಾನರು ನನ್ನ ಕಡೆಗಿದ್ದಾರೆ. ಯಜಮಾನ್ರು ಯಾರು? ಯಾರ ಕಡೆ ಇದ್ದಾರೆ? ಸಾಹೇಬ್ರೆ, ನೀವು ಇಲ್ಲಿದ್ದೀರಾ? ಸುಬ್ಬಣ್ಣ, ನೀನು ಫಸ್ಟ್ ಹೇಳಕ್ಕಿಲ್ವಾ ಸಾಹೇಬ್ರು ಇಲ್ಲಿದ್ದಾರಂತ? ಯಜಮಾನ್ರೆ, ಅಂಗಡಿನ ಮಾರ್ತಾ ಇದ್ದೀರಾ? ಅಯ್ಯೋ, ಯಾರು ಹೇಳಿದ್ರು? ಇಲ್ಲ ಇಲ್ಲ, ನಾನು ಸುಮ್ಮನೆ ಇವ್ರ ಜೊತೆಗೆ ತಮಾಷೆಗೆ ಬಂದೆ ಅಷ್ಟೇ. ಅಷ್ಟಕ್ಕೂ ನಾನು ಯಾವ ಯಜಮಾನ್ರು ಸಾಹೇಬ್ರೆ? ನೀವಿರ್ಬೇಕಾದ್ರೆ. ಅಂಗಡಿ ಯಾರ್ದು? ಸುಬ್ಬಣ್ಣಂದು. ಯಾರಿಗೆ ಸೇರಬೇಕು? ಸುಬ್ಬಣ್ಣಂಗೆ ಸೇರ್ಬೇಕು ಯಜಮಾನ್ರೆ. ಹಾಗಾದ್ರೆ ಈ ವ್ಯಕ್ತಿ ಯಾರು? ಇವ್ರು ಯಾರು ಅಂತ ನನ್ಗೆ ಗೊತ್ತಿಲ್ಲ ಸಾಹೇಬ್ರೆ. ಯೋ ಸುಮ್ಮನೆ ಇರ ಸಾಹೇಬ್ರೆ, ನೀವು ಹೇಳಿ. ನೋಡಿ, ನಮ್ಮ ಸುಬ್ಬು ಅವರು ಅವ್ರ ಅಂಗಡಿನ ನಿಮ್ಮ ಹತ್ರ ಅಡ ಇಟ್ಟಿದ್ದಾರೆ. ಆ ಸಾಲ ತೀರಿಸ್ಬೇಕು ಅಂತಂದರೆ
ಅವರು ಕೆಲಸ ಮಾಡಬೇಕು. ಅವರು ಕೆಲಸ ಮಾಡಬೇಕು ಅಂತಂದರೆ ನಾಳೆಯಿಂದಾನೇ ಸುಬ್ಬಣ್ಣ ಕೆಲ್ಸಕ್ಕೆ ಬರಬೇಕು. ಸುಬ್ಬಣ್ಣ ನೀನು ನಾಳೆಯಿಂದ ಕೆಲ್ಸಕ್ಕೆ ಬಂದ್ಬಿಡಣ್ಣ. ನಿನಗೆ ಯಾವಾಗ ಬರ್ಬೇಕನ್ಸುತ್ತೋ ಆವಾಗ ಆರಾಮಾಗಿ ಬಾ, ಆಯ್ತಾ? ಒಳ್ಳೆಯವ್ರನ್ನ ನಂಬಿದ್ರೆ ಒಳ್ಳೇದಾಗುತ್ತೆ. ಒಳ್ಳೆಯವ್ರಿಗೆ ಕೆಟ್ಟದ್ದನ್ನು ಮಾಡೋರನ್ನ ನಂಬಿದ್ರೆ ಏನಾಗತ್ತೆ ಹೇಳಿ? ಕೆಟ್ಟದ್ದಾಗತ್ತೆ. ವೆರಿ ಗುಡ್. ಐಸ್ ಕ್ರೀಮ್ ತಗೋತೀರಾ? ಐಸ್ ಕ್ರೀಮ್ ಬೇಡ ಸಾಹೇಬ್ರೆ. ಸುಬ್ಬಣ್ಣ ಬರ್ತೀನಿ, ಅದಕ್ಕೆ ಬರ್ತೀನಿ. ಅವನು ಪುಟ್ಟ ಬಾಯ್ ಅಮ್ಮ. ಸಾಹೇಬ್ರೆ ಬರ್ತೀನಿ. ಅಧಿಕಾರ ಇಟ್ಕೊಂಡು ಆಟ ಆಡ್ತಾ ಇದ್ದೀರಾ, ನಾನು ಸುಮ್ಮನೆ ಬಿಡೋದಿಲ್ಲ, ನೋಡ್ತಾ ಇರಿ. ನೋಡೋಣ, ನಡೀರಿ. ಇದು ಎಲ್ಲದಕ್ಕೂ ಉತ್ತರ ಕೊಡ್ಬೇಕಾಗತ್ತೆ. ಕೊಡೋಣ, ಖಂಡಿತ ಕೊಡೋಣ. ಒಂದು ನಿಮಿಷ ಪುಷ್ಪ, ಆ ಸರಗಳನ್ನ ತಗೊಂಬ. ತಗೊಳ್ಳಿ, ನೀವು ಗುಣಗಾಡ್ಕೊಂಡು ಕೊಡ್ಸಿ ಸರ. ಸರ್, ನಿಮ್ಮ ಋಣನ ಹೇಗೆ ತೀರಿಸ್ಲಿ? ದೊಡ್ಡ ಮಾತು. ನಮಗೆ ಸಿಗಬೇಕಾದ್ದು ಯಾವತ್ತಿದ್ರೂ ಸಿಕ್ಕೇ ಸಿಗುತ್ತೆ. ಹಲೋ ಎವ್ರಿವನ್. ಹಾಯ್ ಸರ್. ಎಲ್ಲರೂ ಹೇಗಿದ್ದೀರಾ? ವಿ ಆರ್ ಆಲ್ ಫೈನ್ ಸರ್. ಏನು ನಡೀತಿದೆ ಇಲ್ಲಿ? ಎಲ್ಲರೂ ಏನು ಮಾಡ್ತಿದ್ದೀರಾ? ಎಸ್, ಬರ್ತ್ಡೇ ಬಾಯ್. ದಾದಾ, ಹುಟ್ಟು ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ದಾದಾ, ಥ್ಯಾಂಕ್ ಯು ಸೋ ಮಚ್. ಆದರೆ ದಾದಾ, ಯಾಕೆ ನೀವು ನನಗೆ ಕಾಲ್ ಮಾಡಲಿಲ್ಲ ಅಂತ ನಾನು ಸಿಕ್ಕಾಪಟ್ಟೆ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದೆ. ಸರ್ಪ್ರೈಸ್ ಕೊಡಬೇಕು ಅಂತಾನೆ ಸರ್ ಲೇಟಾಗಿ ಬಂದಿದ್ದು. ಇದಲ್ಲದೆ ಒಳ್ಳೆ ಪಾರ್ಟಿ ಅರೇಂಜ್ ಮಾಡಿದ್ದಾರೆ. ಹೌದಾ? ವಾವ್, ಥ್ಯಾಂಕ್ ಯು ದಾದಾ, ಥ್ಯಾಂಕ್ ಯು ಸೋ ಮಚ್. ಬಟ್ ನೀವು ನನ್ನ ಬರ್ಡೇನ ಮರೆಯಲ್ಲ ಅಂತ ನನಗೆ ಗೊತ್ತಿತ್ತು. ಮೀರಾ, ಎಸ್ ಸರ್, ಎವ್ರಿಥಿಂಗ್ ಇಸ್ ರೆಡಿ. ಬನ್ನಿ, ಪ್ಲೀಸ್ ಕಮ್. ಕಮ್ ಕಮ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಓ ವಾವ್, ಇದನ್ನೆಲ್ಲ ಮಾಡಿಸಿದ್ರಾ? ಥ್ಯಾಂಕ್ ಯು ದಾದಾ.